ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾರ್ಮೋನಿ ಸ್ಪಾರ್ಕ್ ಚಾನಲ್ಗೆ ಸುಸ್ವಾಗತ. ಇವತ್ತು ರಾಮನವಮಿದು ರೀಡಿಂಗ್ ಇರುತ್ತೆ. ರಾಮನ ಕಡೆಯಿಂದ ನಮಗೆ ಯಾವ ಸಂದೇಶ ಬರ್ತಾ ಇದೆ, ರಾಮನವಮಿ ಹಬ್ಬದಿಂದ ನಮಗೆ ಸಂದೇಶ ಏನು ಬರ್ತಿದೆ ನೋಡೋಣ ಬನ್ನಿ. ನೆಕ್ಸ್ಟು ಕ್ರಿಸ್ಟಲ್ಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಾ. ಕ್ರಿಸ್ಟಲ್ಸು ಬೇರೆ ಸಿಗುತ್ತಾ ಅಂತ ಕೇಳ್ತಾ ಇದ್ದೀರಾ. ನೋಡಿ ಎಷ್ಟು ಕ್ರಿಸ್ಟಲ್ಸ್ ಇವೆಲ್ಲ ನಾನು ಬಂದು ಮತ್ತೆ ತಗೊಂಡು ಹೋಗ್ತಾ ಇದ್ದಾರೆ. ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಕ್ರಿಸ್ಟಲ್ಸು. ನಿಮ್ಮ ಹತ್ರ ಇರೋದೇ ಅಂಥದ್ದೇ ಬೇಕು ಅಂತ ನಾನು ಕೇಳ್ತಾರೆ. ಇದೆಲ್ಲ ನಾನು ಕ್ರಿಸ್ಟಲ್ಸು ಕೊಡೋದಕ್ಕೆ ಅಂತಲೇ ಇಟ್ಟಿದ್ದೀನಿ ನೋಡಿ. ಮತ್ತು ನೆಕ್ಸ್ಟ್ ಹೊಸದಾಗಿ ನಾನು ತರಿಸಿದ್ದೀನಿ ವೆಯ್ಟ್ ಲಾಸ್ ಕ್ರಿಸ್ಟಲ್, ಮತ್ತು ಮನಿ ಅಬೌಂಡೆನ್ಸ್ ಇರಬಹುದು, ಮತ್ತು ನಾವೆಲ್ಲಿ ಸ್ಟ್ರಕ್ ಆಗಿದೆಯೋ ಅದಕ್ಕಿರಬಹುದು. ನೆಕ್ಸ್ಟು ಜಾಬ್ ಪರ್ಫೆಕ್ಟ್ ಇರೋ ಜಾಬ್ ಸಿಗ್ತಾ ಇಲ್ಲ, ಆಪರ್ಚುನಿಟಿ ಸಿಗ್ತಾ ಇಲ್ಲ ಅಂತ ಅದಕ್ಕೆ ಕ್ರಿಸ್ಟಲ್ಲು. ಮತ್ತು ಮನಿ ಬ್ಲಾಕೇಜ್ ಆಗಿದೆ, ಕ್ರಿಸ್ಟಲ್ ಅಷ್ಟೇ ತೋರಿಸಿದ್ದೀನಿ ನೋಡಿ ಅದು. ನೆಕ್ಸ್ಟ್ ಅಮೆಥಿಸ್ಟ್ ಕ್ರಿಸ್ಟಲ್ ಇರಬಹುದು. ಇಲ್ಲ ಈ ಥರನೂ ಬೇಡ, ನಮಗೆ ರಾ ಕ್ರಿಸ್ಟಲ್ಸ್ ಬೇಕು, ಮನಿ ಅಬೌಂಡೆನ್ಸ್ ರಾ ಕ್ರಿಸ್ಟಲ್ಸ್ ಇರಬಹುದು, ಪಿರಮಿಡ್ ಶೇಪಲ್ಲಿ ಇರಬಹುದು. ಈ ಥರ ಬೇರೆ ಬೇರೆ ಕ್ರಿಸ್ಟಲ್ಸಲ್ಲಿ ನೋಡಿ, ಈ ಥರ ಚಿಕ್ಕದು ಇದರಲ್ಲಿ ನಮ್ಗೆ ಏನಾದರೂ ತುಂಬ ಸರ್ಪದೋಷ ಆ ಥರ ಇದ್ರೆಗನ ನೋಡಿ ಕ್ರಿಸ್ಟಲ್ನ ಯೂಸ್ ಮಾಡ್ತಾರೆ. ಈ ಥರ ಒಂದೊಂದಕ್ಕೂ ಇನ್ನೂ ಬೇರೆ ಬೇರೆ. ಮತ್ತು ನಮ್ಮ ಹಾರ ಕ್ಲೆನ್ಸಿಂಗೋಸ್ಕರ ಹಾರ ರೀಡಿಂಗ್ ಹಾರ ಇದು ನಮ್ಮ ಹತ್ರ ಇಟ್ಕೊಂಡ್ರೆ ಅದನ್ನು ಕ್ಲೆನ್ಸ್ ಆಗುತ್ತೆ ಅಂತ ಹೇಳಬಹುದು. ಇನ್ನು ಈ ಥರ ಹಲವಾರು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಬರುತ್ತೆ ಕ್ರಿಸ್ಟಲ್ಸ್ನ. ಬೇಕಂದರೆ ನೀವು ಪರ್ಚೇಸಿಂಗ್ ಮಾಡಬಹುದು ಕ್ರಿಸ್ಟಲ್ಸ್ನ. ವಾಟ್ಸಪ್ ನಂಬರ್ ಕೊಟ್ಟಿರ್ತೇನೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಯಾರೆಲ್ಲ ಟ್ಯಾರೋ ಕಾರ್ಡ್ಸ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಅವ್ರಿಗೂ ನಾನು ಲಿಂಕ್ ಕೊಟ್ಟಿರ್ತೇನೆ, ಆ ಲಿಂಕ್ ಜಾಯ್ನ್ ಆಗಿರಿ. ಅಂದರೆ ವಾಟ್ಸಪ್ ಗ್ರೂಪ್ ಜಾಯ್ನು. ಫ್ರೀ ವೆಬಿನಾರ್ ತಿಂಗಳಿಗೆ 2 ಸತಿ ಇರುತ್ತೆ, ಫ್ರೀ ವೆಬಿನಾರು ಜಾಯ್ನ್ ಆಗಬಹುದು. ದೇವ್ರ ಕಡೆಯಿಂದ ನಮಗೆ ಏನು ಸಂದೇಶ ಇದೆ, ರಾಮನ ಕಡೆಯಿಂದ. ರಾಮ ಅಂದರೆ ಧೈರ್ಯಕ್ಕೆ ಒಂದು ಅನುಕೂಲಕರವಾದದ್ದು. ರಾಮನ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ನಮಗೆ ಎಷ್ಟು ಧೈರ್ಯ ಬೇಕು, ಎಷ್ಟು ಸಹನೆ ಬೇಕು. ರಾಮನ ಜೊತೆ ಆಂಜನೇಯ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಲಿಯೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತೆ ನಾನು ಬೇರೆ ಬೇರೆ ಕಲ್ತಿರೋ ಇದನ್ನೆಲ್ಲ ಹಾಕಿರ್ತೀನಿ. ರೇಖಿ ಇರಬಹುದು, ರೇಖಿ ಬಿಟ್ಟು ಬೇರೆ ಬೇರೆ ಎಲ್ಲ ಕೋರ್ಸಸ್ಸು ಹಾಕಿರ್ತೀನಿ. ನೋಡಿ ಒಂದ್ಸತಿ ಚೆಕ್ ಮಾಡಿ. ನೀವು ನನ್ನ ಪರ್ಸ್ನಲಾಗಿ ಕೇಳೋದಕ್ಕಿಂತ ಚೆಕ್ ಮಾಡಿ ನಿಮ್ಗೆ ಯಾವ ಕೋರ್ಸ್ ಬೇಕೋ ಅದ್ರ ಬಗ್ಗೆ ಕೇಳಿದ್ರೆ ಹೇಳ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಾಡ್ಕೊಡ್ತೀನಿ, ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ. 6 of Swords. Okay, thank you so much. Queen of Judgment. Next 5 of Pentacles. Okay, 9 of Pentacles. Okay, 6 of Cups. Page of Pentacles. Pentacles cards ಒಂದು ಬಂದಿದೆ. 3 of Pentacles. Pentacles cards ಎಲ್ಲ ಇಲ್ಲ ಇದೆ. 6 of Pentacles. Queen of Swords. 9 of Swords. Queen of Pentacles. Knight of Pentacles. ಆಲ್ಮೋಸ್ಟ್ ಪೆಂಟಿಕಲ್ಸ್ ಕಾರ್ಡ್ಸ್ ಎಲ್ಲ ಇಲ್ಲ ಇದೆ ಹೇಳ್ಬೇಕಂತ. ಜಡ್ಜ್ಮೆಂಟ್, ಇಲ್ಲಿ ಜಡ್ಜ್ಮೆಂಟ್ ಬರ್ತಾ ಇದೆ. ನಿಮ್ಮ ಆತ್ಮಕ್ಕೆ ಸಂತೃಪ್ತಿ ಹಾಗೆ ಅಷ್ಟು ನಿಮ್ಮ ಹತ್ರ ಮನಿ ಸ್ಟೆಬಿಲಿಟಿ ಆಗ್ತಾ ಇಲ್ಲ. ಮನಿ ರಿಚುವಲ್ಸ್ ಮಾಡ್ಕೊಳ್ಳಿ. ಈ ರಾಮನವಮಿನಂದು ಮನಿ ರಿಚುವಲ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಅವರು ನಿಮಗೆ ಕೊಡ್ತಾ ಇರೋ ಸಂದೇಶ ಬಂದು ನೀವು ಆದಷ್ಟು ಹೀಲಿಂಗ್ ಪ್ರೋಸೆಸ್ಸಲ್ಲಿ ಇದ್ದೀರಾ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಾನ ಮಾಡಿ. ಈ ಅಕ್ಕಿಗಳಿಗಿರಬಹುದು, ಪ್ರಾಣಿ ಪಕ್ಷಿಗಳಿಗೆ, ಅವುಗಳಿಗೆ ಸ್ವಲ್ಪ ನೀರು ಆಹಾರವನ್ನು ಕೊಡಿ. ಇಲ್ಲ ನೀವು ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ದಾನದ ರೂಪದಲ್ಲಿ ಕೊಡಿ ಅಂತ ಹೇಳಿ ಬರ್ತಾ ಇದೆ. ಆವಾಗ ನಿಮ್ಮ ಮನಿ ಸ್ಟೆಬಿಲಿಟಿ ಆಗ್ತೈತೆ ಅಂತ ಹೇಳ್ತಾ ಇದ್ದಾರೆ. ಇನ್ನಷ್ಟು ಜನಕ್ಕೆ ತುಂಬ ಹಣ ಕಳ್ಕೊಂಡಿದ್ದೀರ, ಎಷ್ಟೋ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಹಣ ಕಳ್ಕೊಂಡಿದ್ದೀರ. ಅಷ್ಟನ್ನು ಯಾವ ರೀತಿ ನಾವು ಗೆಟ್ ಆನ್ ಆಗೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಆದರೆ
ಎಲ್ಲದಕ್ಕೂ ದಾರಿ ಸಿಗ್ತಾ ಇದೆ. ಈ ರಾಮನವಮಿಯಿಂದ ನಿಮ್ಮಲ್ಲಿ ರಿಚುವಲ್ಸ್ ಮಾಡ್ಕೊಳ್ಳಿ. ರಿಚುವಲ್ಸ್ ಮಾಡೋದ್ರಿಂದ ನಿಮಗೆ ರಿಚುವಲ್ಸ್ ಅಂದ್ರೆ ಈಗ ಯಾವ ರೀತಿ ದೇವಸ್ಥಾನಕ್ಕೆ ಹೋಗಿ ದೇವರ ರಾಮ ಭಜನೆ ಮಾಡಿ 108 ಸತಿ, ಇನ್ನು ನೆಕ್ಸ್ಟು ರಾಮಂದು ಏನಿದೆಯೋ ಅದೆಲ್ಲ ನಾನು ಗೊತ್ತಿರುತ್ತೆ. ನಾನು ಅದಕ್ಕೋಸ್ಕರ ಜಾಸ್ತಿ ಹೇಳಕ್ಕೆ ಹೋಗಲಿಲ್ಲ. ಓಕೆ, ನೆಕ್ಸ್ಟು ಎಮೋಷ್ನಲಿ ತುಂಬ ಫೀಲ್ ಆಗ್ತಾ ಇದ್ದೀರಾ. ನೀವೇ ಒಂದು ಕಂಫರ್ಟ್ ಝೋನ್ ಒಳಗಡೆ ಬ್ಲಾಕ್ ಆಗಿದ್ದೀರಾ ಹೇಳಬೇಕು ಅಂದರೆ. ಹೊರಗಡೆ ಬನ್ನಿ. ಎಲ್ಲ ಮನೆ ಇರ್ಬೋದು, ಎಲ್ಲ ಮನುಷ್ಯನಿಗೆ ಮೀರಿದ್ದು ಬೇರೆದಿಲ್ಲ. ಎಲ್ಲವನ್ನು ಸಾಧನೆ ಮಾಡೋದಕ್ಕೋಸ್ಕರನೇ ಇಲ್ಲಿಗೆ ಮನುಷ್ಯ ಬಂದಿರೋದು. ಅದನ್ನು ಸಾಧನೆ ಮಾಡೋದ್ರಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ. ಅದಕ್ಕೋಸ್ಕರ ನೀವು ತುಂಬ ಡಿಪ್ರೆಷನ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಕೈಲಿ ಆಗುತ್ತೆ. ನೀವೇ ಕಂಫರ್ಟ್ ಝೋನ್ ಒಳಗಡೆ ಹಾಕ್ಕೊಂಡಿದ್ದೀರ. ಕಂಫರ್ಟ್ ಝೋನ್ ಒಳಗಡೆ ನೀವೇ ನಿಂತಿದ್ದೀರ. ನಿಮ್ಮ ಹೊರಗಡೆ ಬಂದು ಹೊರಗಡೆ ಪ್ರಪಂಚವನ್ನು ನೋಡಿ. ನಿಮ್ಗೆ ಹೊರಗಡೆ ಪ್ರಪಂಚವನ್ನು ನೋಡಿ ಇಲ್ಲಿ 6 ಸ್ವಾರ್ಟ್ಸ್ ಬರ್ತಾ ಇದೆ. ಅಂದರೆ ದಡ ಸೇರೋ ಟೈಮ್ ಬಂದಿದೆ. ಹೀಲಿಂಗ್ ಪ್ರೊಸೆಸಲ್ಲಿ ಇದ್ದೀರಾ. ಇಲ್ಲ ಹೀಲಿಂಗ್ ಪ್ರೊಸೆಸ್ ಮಾಡ್ಕೊಳ್ತಾ ಇದ್ದೀರಾ. ಇಲ್ಲ ಅಂತ ಗುರುಗಳು ಸಿಗ್ತಾ ಇದ್ದಾರೆ. ಇಲ್ಲ ಹೇಳಿ ಹೀಲಿಂಗ್ ಏನಾದರೂ ನಿಮ್ಗೆ ಏನಾದರೂ ರಿಚುವಲ್ಸ್ ಬೇಕು ಅಂದರೆ ಇದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಹೀಲಿಂಗು ತಗೊಳ್ತೀವಿ. ರೇಖಿ ಹೇಳ್ಕೊಡ್ತೇವೆ. ರೇಖಿಯಲ್ಲಿ ಹೀಲಿಂಗು, ಏಂಜಲ್ಸ್ ಹೀಲಿಂಗ್ ಈ ಥರ ಮಾಡ್ತೇವೆ. ಮತ್ತು ಇಲ್ಲ ಅದಕ್ಕೂ ಮೀರಿದ್ದು ನಾವು ಅಷ್ಟೆಲ್ಲನೂ ಇದು ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ನೋಡಿ ಕ್ರಿಸ್ಟಲ್ಸ್ ಇರುತ್ತೆ. ಹೀಲಿಂಗ್ಗೋಸ್ಕರನೇ ಕ್ರಿಸ್ಟಲ್ಸ್ ಇರುತ್ತೆ. ಕ್ರಿಸ್ಟಲ್ನ ಯೂಸ್ ಮಾಡಬಹುದು. ಈ ಥರ ನಿಮಗೆ ಮನೆಯಲ್ಲೇ ಸ್ಟ್ರಗಲಿಂಗ್ರಲ್ಲೇ ಇದ್ದೀರಾ ನೀವು ತುಂಬಾ. ಓಕೆ, ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ. ಥ್ಯಾಂಕ್ ಯು ಈ ರಾಮನವಮಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಸ್ಕ್ ಯುವರ್ ಏಂಜಲ್ಸ್. ಥ್ಯಾಂಕ್ ಯು. ಯು ಆರ್ ರೆಡಿ. ನೋಡಿ, ನಾನು ಹೇಳಿದೆ ನೀವು ಟೈಮ್ ಬಂದಿದೆ, ರೆಡಿ ಇದ್ದೀರಾ. ಆದರೆ ನೀವು ಗೊತ್ತಾಗ್ತಾ ಇಲ್ಲ. ನೀವು ಕಂಫರ್ಟ್ ಝೋನ್ ಒಳಗಡೆನೇ ಇದ್ದೀರಾ. ನೀವು ಅದಕ್ಕೆ ದೇವರ ಮೊರೆ ಹೋಗಿಲ್ಲ. ಆಸ್ಕ್ ಯುವರ್ ಏಂಜಲ್ಸ್ ಅಂತ ದೇವ್ರ ಮೊರೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ದೇರ್ ಆರ್ ಸಮಥಿಂಗ್ ಬೆಟರ್ ಆಗೋ ಟೈಮ್ ಬಂದಿದೆ. ನೀವು ಮಿಸ್ ಮಾಡ್ದಿರಾ ನಿಮ್ಮಲ್ಲಿ ಇರೋ ಕೇಪಬಿಲಿಟಿನ ನೋಡಿ. ಬ್ರಿಂಗಿಂಗ್ ದ ಆನ್ಸರ್ ನಾನು ಹೇಳಿದೆ. ಮೆಡಿಟೇಷನ್ ಮಾಡಿ, ಮುಂಜಾನೆ ಜಪ ಮಾಡಿ. ಜಪದಲ್ಲಿ ನಿಮಗೆ ಚೇಂಜಸ್ ಆಗುತ್ತೆ ಅಂತಲೇ ನಾನು ಹೇಳಿದೆ. ತುಂಬ ಒಂದಷ್ಟು ಜನ ಭಯದಿಂದನೇ ಇದ್ದಾರೆ ಹೇಳಬೇಕಾದ್ರೆ. ಆಸ್ಕ್ ಫ್ರಮ್ ಹೆಲ್ಪ್ ಫ್ರಮ್ ಅದರ್ಸ್. ಹೆಲ್ಪ್ ತಗೊಳ್ಳಿ. ನಾನು ಹೀಲಿಂಗ್ ಹೇಳಿದೆ, ಹೀಲಿಂಗ್ ಮಾಡೋದಕ್ಕೂ ನಾವು ಮಾಡ್ತೀವಿ ನೋಡಿ ಅಂತ. ಈ ಥರ ಹೆಲ್ಪ್ ತಗೊಳ್ಳಿ. ಹೆಲ್ಪ್ ತಗೊಂಡ್ರೆ ನಿಮ್ಮಲ್ಲಿ ಚೇಂಜಸ್ ಆಗುತ್ತೆ ಅಂತಲೇ ಹೇಳಬಹುದು. ನೆಕ್ಸ್ಟು ಇನ್ನು ಕ್ಲಾರಿಟಿಗೋಸ್ಕರ ನೋಡೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಗೋಸ್ಕರ. ಓಕೆ, ಮಿಸ್ ಆಗಿದೆ ಅನ್ನೋದಕ್ಕಿಂತ ನೀವು ನಿಮ್ಮಲ್ಲಿ ಚೇಂಜಸ್ನ ನೋಡಬೇಕು ಅಂತಲೇ ಹೇಳ್ತೀನಿ. ಡಿಸೈರ್ ಬರ್ತಾ ಇದೆ. ನೀವು ಚೇಂಜಸ್ಗೋಸ್ಕರ ಇರಬೇಕಾಗಿದೆ. ಮತ್ತು ಹೊರಗಿನ ಅಲ್ಲಿ ನೀವು ಹೊರಗಡೆ ಕಡೆಯಿಂದ ನಾನು ಬರಬೇಕು ನಿಮ್ಮಲ್ಲಿ. ನೆಕ್ಸ್ಟು ನಿಮ್ಮಲ್ಲಿ ಇರೋ ಕೇಪಬಿಲಿಟಿ ಎಲ್ಲವನ್ನು ನಿಮ್ಮಲ್ಲಿ ಸಕ್ಸಸ್ ರೀತಿಯಲ್ಲಿದೆ. ಆದರೆ ನೀವು ನೋಡ್ತಾ ಇಲ್ಲ. ಇಲ್ಲಿ ನೋಡೋ ಫ್ರೆಂಡ್ಸಿಗೆ ಬರ್ತಿದೆ. ಈ ಥರ ನಿಮ್ಮ ಚಕ್ರಗಳು ಬ್ಯಾಲೆನ್ಸಿಂಗ್ ಆಗೋ ಟೈಮಲ್ಲಿ ಇಲ್ಲಿ ಗ್ರೀನ್ ಇದೆ, ಯೆಲ್ಲೋ ಮತ್ತು ರೆಡ್ ಎಲ್ಲನೂ ಇದೆ. ಮತ್ತು ಮರಗಳು ಚಿಗುರಿನ ಟೈಮ್ ಬರ್ತಾ ಇದೆ. ನಿಮ್ಮಲ್ಲಿ ಕೇಪಬಿಲಿಟಿ ಆಗ್ತಾ ಇದೆ. ನಿಮ್ಮಲ್ಲಿ ಗೊಂದಲದಿಂದ ಹೊರಗಡೆ ಬರ್ತಾ ಇದೆಯಾ. ನಿಮಗೆ ಅಷ್ಟು ಸಕ್ಸಸ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ನೀವು ನೋಡ್ತಾ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಹೇಳಬೇಕು ಅಂದ್ರೆ ಇದನ್ನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿ, ರೆಸಿನಾರ್ಸ್ ಬರ್ತಾ ಇದೆ, ಕಾಣಿಸ್ತಾ ಇದೆಯಾ. ಎಷ್ಟು ಹಣ್ಣುಗಳ ರೀತಿಯಲ್ಲಿ ಸಮೃದ್ಧಿಗೋಸ್ಕರ ಎಲ್ಲವನ್ನು ಇದರ ರೆಸ್ಪಾನ್ಸಿಬಲ್ ತಗೊಂಡಿರ. ನಿಮ್ಮ ಕಂಫರ್ಟ್ ಝೋನ್ ಒಳಗಡೆ ನೀವು ಒಳಗಡೆನೇ ಇದ್ದೀರಾ ಅಂತಲೇ ಹೇಳಬಹುದು. ಅಷ್ಟೂ ನಿಮ್ಮಲ್ಲಿ ಚೇಂಜಸ್ ಆಗುತ್ತೆ ಅಂತಲೇ ಹೇಳಬಹುದು. ಆದರೆ ನೀವು ಒಂದು ಗೊಂದಲದ ರೀತಿಯಲ್ಲಿ ಇದ್ದೀರಾ ಅಂತಲೇ ಹೇಳಬಹುದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಥರ ಇಟ್ಕೊಂಡ್ರೆ
ಮತ್ತೆ ನೋಡಿ ಚೇಂಜಿಂಗ್ಗೋಸ್ಕರ ಬರ್ತಾ ಇದೆ. ಚೇಂಜಿಂಗ್ಗೆ ನೀವು ರೆಡಿ ಆಗಬೇಕು ಅಂತಲೇ ಬರ್ತಾ ಇದೆ. ಎಷ್ಟು ಚೇಂಜಸ್ ಆಗ್ತಿರೋ ನಿಮ್ಮಲ್ಲಿ ಅಷ್ಟು ಆಗುತ್ತೆ ಅಂತಲೇ ಹೇಳಬಹುದು. ನೆಕ್ಸ್ಟ್ 10 ಅಂದರೆ ಒಂದು ಕ್ಲೋಸಿಂಗ್ ಟೈಮ್ ಬಂದು ಹೊಸದಾಗಿ ಸೃಷ್ಟಿ ಆಗೋ ಟೈಮ್ ಬರ್ತಾ ಇದೆ ಅಂತ ಹೇಳಬಹುದು. ಇಷ್ಟೆಲ್ಲ ನಿಮ್ಮಲ್ಲಿ ಚೇಂಜಸ್ ಆಗ್ತಾ ಇದೆ ಈ ಶ್ರೀರಾಮನವಮಿಯಿಂದ ಇರ್ಬೋದು. ಪೊಲಿಟಿಕ್ಸ್ ಬರ್ತಾ ಇದೆ. ಪೊಲಿಟಿಕ್ಸಿಂದ ನಿಮ್ಮಲ್ಲಿ ಮುಖವಾಡ, ಅವ್ರು ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅವರ ಮುಖವಾಡ ಈಚೆ ಬರ್ತಾ ಇದೆ ಅಂತ ಹೇಳ್ಬೋದು. ಆ ಮುಖವಾಡದಿಂದ ನಿಮಗೆ ಚೇಂಜಸ್ ಆಗ್ತಾ ಇದೆ ಅಂತಲೇ ಹೇಳಬಹುದು. ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡಿ, ಜನರ ಜೊತೆ ಸೇರಿ, ಜನಗಳಲ್ಲಿರಿ. ನೀವು ಕಂಫರ್ಟ್ ಝೋನ್ ಹೊರಗಡೆ ಇದ್ದೀರಾ ಅಂತ ನಾನು ಹೇಳಿದೆ. ಆ ಜನರ ಜೊತೆ ಸೇರಿ ಅಂತಲೇ ಬರ್ತಾ ಇದೆ. ಒಬ್ಬರೇ ಭಯದಿಂದ ಹೊರಗಡೆನೇ ಇರೋದಕ್ಕಿಂತ ಈಚೆ ಬಂದು ನಿಮಗೆ ಏನು ಬೇಕು ಅನ್ನೋದನ್ನ ನೋಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಕ್ರಿಸ್ಟಲ್ಸ್ ಯಾರಿಗಾದ್ರೂ ಬೇಕು ಅನಿಸಿದ್ರೆ ಅದನ್ನು ಪರ್ಚೇಸಿಂಗ್ ಮಾಡಬಹುದು. ತುಂಬಾ ಯಾವ ಥರ ಬೇಕು ಅಕಸ್ಮಾತ್ ನಮಗೆ ಇದು ಅಂತ ಏನು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ನಿಮಗೆ ಇಂಥ ಪ್ರಾಬ್ಲಮ್ ಅಂತ ಹೇಳಿದರೆ ನಾನು ಅಂಥ ಕ್ರಿಸ್ಟಲ್ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.